ಮಂಟಿ ಬ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಮಂಟಿ ಏನು ಮಾಡತ್ತ ಅವ್ನು ಮಾಡಿ ಅಂಟಿಗೆ ರವಾ ಉಂಡಿ ರವಾ ಹುರಿಯಾತಿ. ಇವತ್ತು ನಮ್ಮ ಪಪ್ಪ ಅಂದು ಫೋನ್ಪೇ ಮಾಡತ್ತಾಳ ನಮ್ಮ ಮಂಟಿ ಕ್ರಿಯೇಟ್ ಮಾಡತ್ತ. ಬೇಸನ್ ಉಂಡಿ ಮಾಡ್ತಿಲ್ವ? ನನ್ನ ಫೇವ್ರೇಟ್ ಅಲ್ಲ. ನಮ್ಮ ಅಜ್ಜಿ ಏನು ಮಾಡಾದಾರ ಅಂತ ನೋಡೋಣ ಬರ್ರಿ ಗಾಯ್ಸ್. ನೋಡ್ರಿ ಖುಷಿ ಏನು ಮಾಡಾತಿ? ಜೊಕಾಲಿ ಆಡಾತಿ. ಹೆಚ್ಚು ಏನು ಮಾಡಾತಿ? ನೋಡ ಗೋಟನ್ನ ಹೆಂಗೆ ಇದು ಮಾಡಾತಾನ. ದುರ್ಗಮ್ಮಗೆ ಕುದುರೆ ಕೊಟ್ಟಿದ್ರಲ್ಲ ಅದು ಮನೆಗೆ ಬಂದಿತ್ತು ಇವತ್ತು. ಬಾ ಒಳಗೆ ತಗೊಂಬ. ಒಳಗೆ ತೊಂಬತ್ತಿ ಇದು ಕಟ್ಟಬೇಕು ಜೊಕಾಲಿ ಕಟ್ಟೆ. ಬಾ 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 ಅಮ್ಮ ಬಾ ಬಾ ಬಾ. ಏ ಸರಿ ಹಚ್ಚು. ಆಯ್ತಾಯ್ತಮ್ಮ ಅಲ್ಲಿ ಒಳಗೆ ತರ್ಬೇಕಾ? ಒಳಗೆ ತರ್ಬೇಕಂತ ನಡಿಯಮ್ಮ. ಹಚ್ಚಿ ಕುಕ್ಮ ಹಚ್ಚಿದೆ. ಬಿಡೆ ಹಿಂಗ ಹೊಡ್ಕೊಂಡು ಹೋಗ್ ನೋಡ ನೋಡಿ. ಅಲ್ಲ ಹಿಂಗ ಎಂತಿಗೆ ಉಂಡ ಒಂದು ಬುಟ್ಟಿ ತೆಗಿ. ಇವತ್ತು ದುರ್ಗಮ್ಮ ಕುದುರೆ ಒಳಗೆ ಬಂದೈತಿ. ಸ್ವಾಮಿ ಅದು ಹೆದರ್ ಭಾರತ ಏನು ಮಾಡಲ್ಲ ಸ್ವಾಮಿ. ಸರಿ ನೀ ಅವ್ನ ಬಾಜು ಹೋಗು, ನಾನು ಬರ್ತೀನಿ.
ಇಲ್ಲ ಏನು ತಿನ್ಸಿದ್ದೀಗಲ್ಲ ಮನೆ ತುಂಬಕ್ಕತ್ತಿ ಹೌದಲ್ಲ ಮನೆ ತುಂಬ ಅಲ್ಲಿ ಏ ದೇವ್ರದು ಏ ಬಿಡಲೆ ನಮ್ಮ ಅಂಟಿಯರು ಉಂಡಿ ಮಾಡತ್ತಾರ ನೋಡು ಮರಿ ಇಷ್ಟ ಗುಂಡ ಮಾಡಿದ್ರಿ ಈಗ ಎಷ್ಟಾಗ್ಯಾವು ಇನ್ನೊಂದು ಸೂರ್ ಐತೆ ಅಷ್ಟ ಭಾಳ ಏನಿಲ್ಲ ಮಾಡಿದ್ರ ನೋಡು ಮರಿ ಹೆಂಗದ ಅಂತ ಮಾಡಿದ್ರ್ಯಾ ನೀವು ಆಕೆ ಮಾಡ್ತಾಳಪ್ಪ ನಮಗೆ ಮಾಡಕ್ ಬರಂಗಿಲ್ಲ ನೀ ಏನ್ ಮಾಡತ್ತಿ ಅಮ್ಮ ನೋಡು ಕರೆಕ್ಟ್ ಟೈಮಿಂಗ್ 10:06 ಬೆನ್ಸಡ್ ಇವತ್ತು ಇವರು ಇದು ಮಾಡತ್ತಾರ ರವಾ ಉಂಡಿ ನಿಮ್ಮ ಮಮ್ಮಿ ಏನು ಮಾಡತ್ತಿ ನೀನು ಅವ್ರೇನ್ ಮಾಡತ್ತಾರ ನೋಡು ಹೋಗಿ ಏನ್ ಮಾಡತ್ತಿ ಅಂತೇಳಿ ನಮ್ಮ ತಂಗಿ ಹೆಂಗೆ ಮಾತಾಡ್ಕೊಂಡು ಕುಂತಾರ ಇಲ್ಲೇ ನೀವೇನು ಮಾಡತ್ತೀರಿ ಅದು ಎದಕ್ಕೆ ಬೇಕು ಇದು ಇಲ್ಲಿ ಹೆಸರು ಅದಾವಲ್ಲ ಅದಕ್ಕೆ ಹೆಸರಿಗೆಲ್ಲವ ಈ ಹೆಸರು ತುಂಬಾಕ ಅಲ್ಲೇ ಚೀಲ ರೆಡಿ ಮಾಡತ್ತಾರ ಇಲ್ಲೇ ಚೀಲ ಕಟ್ಟಿ ಕಟ್ಟಿ ಒಳಗಿಡಾಕ ಲಕ್ಕಕ್ಕ ಕೊರಿ ಮಾಡಿ ಒಳಗಿಟ್ಟ ಮತ್ತಿದಾಗ್ತೈತಿ ಚಲೋ ಅನಿಸ್ತೈತೆ ಅಂತ ಇವತ್ತು ಮಧ್ಯಾಹ್ನ ಎಗ್ ರೈಸ್ ಮಾಡ್ಕೊಂಡು ತಿನ್ಲಿಕ್ಕತ್ತಾರ ಇವ್ರು ನಮ್ಮ ಬಿಟ್ಟು ಆಂಟಿ ಮತ್ತೇನು ಮಾಡತ್ತಿ ನೀನು ಗ್ರೀನ್ ರೈಸ್ ಅಂತ ಇವರು ಮಾಲಿ ಕಟ್ಲಿಕ್ಕತ್ತಾರ ಸರಿ ಶ್ರೇಯಾ ಶ್ರೇಯು ಸರಿ ನಿಂತ್ಲಲ್ಲೇ ಎಕ್ಸ್ಪೀರಿಯನ್ಸ್ ಸರಿ. ಹಾಗೆ ನಿನ್ನೆ ಅಂಬರಗೋಳ ಜಾತ್ರೆ ಆಗಿತ್ತಲ್ಲ, ತುಂಬ ರಶ್ ಇರುತ್ತೆ, ಎಲ್ಲ ಊರಿನವರು ಬಂದಿರ್ತಾರೆ. ಹಾಗಾಗಿ ನಾವು ನಿನ್ನೆ ಜಾತ್ರೆಗೆ ಹೋಗಲ್ಲ, ಇವತ್ತು ಜಾತ್ರೆಗೆ ಹೊಂಟೀವಿ. ಹೀಗಾಗಿ ಟಮ್ಟಮ್ದು ಗಾಲಿ ಪಂಚರ್ ಆಯಿತು. ಹಾಗಾಗಿ ನಾವು ಅಷ್ಟು 4 ಜನ ನಡ್ಕೊತ ಬರತ್ತೀವಿ. ಹಾಂ ಬಂದರು ಅವ್ರ ಹುಡುಗರು, ಅದೆಲ್ಲ ಆಟೋ ಒಳಗೆ ಬರತ್ತಾರೆ ಇವರಷ್ಟು ಹುಡುಗರಷ್ಟು. ಹತ್ರಿ 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 ಯಾರು ಬರಲ್ಲ. ಶ್ವೇತ ಓಕೆನಾ? ನೀನು ಅಲ್ಲಿ ಹೋಗ್ಬಿಡ್ರಿ, ನಾವು ಮಾತಾಡ್ಕೊಂತ ಬರ್ತೀವಿ. ಹತ್ರಿ ಎಲ್ಲರೂ ಆಟೋದಾಗ ಆಟೋ ಹೊಂಟ್ರಿ. ಗುಡಿಗೆ ಬಂದಿತ್ತು ಇವಾಗ. ಖುಷಿ
ಎಲ್ಲ ಯಾರು ಜನರು ಬರೋಲ್ಲ ಅಲ್ಲ ಯಾರು ಜನರು ಬರೋಲ್ಲ ಅವ್ನಿಗೆ ಇವರು ಗದಗ ಸೈಡ್ ಇರೋ ಲಿಂಗರಾದವ್ರಂತೆ. ಹೊಲದಲ್ಲಿ ಹೆಸರು ಬಿಡಿಸುವಾಗ ಹಾವು ಕಚ್ಚಿದ್ದಂತ 1 ಗಂಟೆಗೆ. ಈಗ ಟೈಮ್ ಬಂದು 3:30 ಆಯಿತು. ಅವ್ರೇನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಡೈರೆಕ್ಟಾಗಿ ಇಲ್ಲೇ ನಾಗಸ್ವಾಮಿ ಅಂಬ್ರಗೋಳ ಕಡೆ ಇರೋ ನಾಗಸ್ವಾಮಿಗೆ ಬಂದಾರ. ಇಲ್ಲಿ ಪ್ರತಿಯೊಬ್ಬರು ಹಾವು ಕಚ್ಚಿದವರು ಹಾಸ್ಪಿಟ್ಲಿಗೆ ಹೋಗಲಿ ಬಿಡಲಿ, ದೇವ್ರನ್ನ ಹೆಸರನ್ನ ಹೇಳಿ ಅಂಗಾರ ಹಚ್ಚಿ ಇಲ್ಲಿ ಬಂದು ನಿವಾರಣೆ ಆಗುತ್ತಂತ ಹೇಳ್ತಾರೆ ಇಲ್ಲಿ ಅವರು. ಅದು ಎಂಥದ್ದೇ ಹಾವಿರಲಿ, ಎಷ್ಟೇ ವಿಷ ಇದ್ರೂ ಇಲ್ಲಿ ನಾಗಸ್ವಾಮಿಗೆ ಬಂದುಬಿಟ್ರೆ ಫುಲ್ ಯಾವುದೇ ಹಾವು ಕಚ್ಚಿದ್ರೂ 100% ಗುಣ ಆಗ್ತಾರಂತ ಇಲ್ಲಿಯವರು ಹೇಳ್ತಾರೆ. ಅಂಥ ಪವಾಡ ಇರುವಂಥ ದೇವರು ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ತುಂಬ ವಿಶೇಷವಾಗಿರುವಂತಹ ಜಾತ್ರೆಗೆ ಎಲ್ಲ ಊರಿನವರು ಕೂಡ ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ. ಎಷ್ಟು ರಶ್ ಇರುತ್ತಂದ್ರೆ ಇಲ್ಲಿ ನಮ್ಮ ರೋಡ್ನಾಗ ಒಂದು ಬೆಳಿಗ್ಗೆಂತ್ರ ರಾತ್ರಿ ಮಟನೂ ಫುಲ್ ಬೈಕು ಕಾರು ಎಲ್ಲನೂ ಫುಲ್ ರಶ್ ಇರುತ್ತೆ. ಒಂದು ಗಾಡಿನೂ ಇಲ್ಲ ಅನ್ನಲ್ಲ, ಆ ಥರ ಫುಲ್ ರಶ್ ಇರುತ್ತೆ. ತುಂಬ ಪವಾಡನೇ ಇರುತ್ತೆ ಈ ಗುಡಿದು. ಈಗ 1 ಗಂಟೆ ಕಡೆ ಅಂತ ಇವತ್ತಂತ ಈಗ 1 ಗಂಟೆ ಅಲ್ಲಿಲ್ಲ ಅವರು. ದೇವರು ಇದು ಕಟ್ಟಾತಾರೆ ಈ ಕಡೆ ಮೇನ್ ದೇವ್ರದ್ದು ಅಂತೆ ಕಟ್ಟೆ. ಸ್ವಾಮಿ ಮಾಡ್ಕೊಶ್ ಹೆಚ್ಚು ಶ್ರಯ ಮಾಡಿದ್ರಿ, ಅಚ್ಚು ಮಾಡಿದಿ. ಇದು ದೇವ್ರ ಗೊಬ್ಬರದ ಮೇಲೆ ನಾಗಪ್ಪ ಬಂದು ಕುಂತ ಮೇಲೆ ತೇರು ಇಳಿತೈತಂತಿದು. ಹಾಗೆ ಊರಿಂದ ಮಮ್ಮಿ ಕಡೆ ಬಂದ್ವಿ. ಮತ್ತು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಸೀರೆ ತರಕಂತ ಮಾರ್ಕೆಟ್ ಹೊಂಟಿದ್ವಿ. ಸೀರೆನ ಸೆಲೆಕ್ಟ್ ಮಾಡಿವಿ. ಹಾಗೆ ಮತ್ತು ಮಮ್ಮಿ ಡೈಲಿ ನೋಡತ್ತಾರ. ಆಗ ಸೀರೆ ಎಲ್ಲ ತೊಗೊಂಡ್ಬಂದ್ವಿ. ಈಗ ಊಟ ಕೂಡ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಊರಿಗೆ ಹೋಗಬೇಕಲ್ಲ, ಜಲ್ದಿ ಹೋಗಬೇಕು ಅಂತ ಅಂದ್ಕೊಂಡಿವಿ. ಆದರೆ ಇವ್ರು ಎದ್ರೆ 6-7 ಗಂಟೆಗೆ ಹೋಗಬೇಕು. ಅಷ್ಟರಲ್ಲಿ ಅವ್ರು ಹೇಳಿಲ್ಲ ಅಂದರೆ ಮಿನಿಮಮ್ ಅಂದ್ರೂ ಒಂದು 8 ಗಂಟೆ ಅಥವಾ 9 ಗಂಟೆಗಾದರೂ ಊರನ್ನ ಬಿಡಬೇಕು. ಮತ್ತು ಬೆಳಗ್ಗೆ 9:30ರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ರೆಡಿಯಾಗಿ ಫ್ರೆಶ್ ಅಪ್ ಕೂಡ ಆಗಿ ಈಗ ಊರಿಗೆ ಹೊಂಟೇವಿ. ಹಾಗೆ ಬೆಳಗ್ಗೆ ಟಿಫನ್ ಅಂಥೇಳಿ ಚುಮರಿ ತಿಂದು ಬಂದಿದ್ವಿ. ಹುಡುಗರಿಗೆ ಅಂಥೇಳಿ ಇಡ್ಲಿ ಪಾರ್ಸಲ್ ತೊಗೊಂಡ್ಬಂದಿದ್ವಿ, ಅವರು ಕೂಡ ತಿಂದಿದ್ರು. ಬರ್ತಾ ಮತ್ತು ಮಿರ್ಚಿ ಸ್ಮೆಲ್ ಬಂತು, ಬಿಸಿ ಬಿಸಿ ಮಿರ್ಚಿ. ಹಾಗಾಗಿ ಎಲ್ಲರೂ ತಿನ್ನೋಣ ಅಂತ ಹೇಳಿ ಮಿರ್ಚಿ ಮತ್ತು ಚುರ್ಮರಿನ ತಿಂತಾಯಿದ್ದೀವಿ. ಹಾಗೆ ಮನೆಗೆ ಬರುವಾಗ ಬಾಳೆಹಣ್ಣು ಮತ್ತು ಒಂದಿಟ್ಟು ಫ್ರೂಟ್ಸು, ಬಾಳೆ ಕಂಬ ತೊಗೊಂಬಂದ್ರಾಯ್ತು ಅಂತ ಅದನ್ನು ಕೂಡ ತೊಗೊಂಬಂದ್ವಿ. ಕೂಡ ಮುಗಿಸ್ಕೊಂಡ್ವಿ. ಐ ಹೋಪ್ ಇವತ್ತಿನ ದಿನ ನಮ್ದು ಇದಾಗಿತ್ತು. ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.